ಹಾಯ್ ಎವ್ರಿವನ್, ನಾನು ನಿತೀಶ್. ನೀವು ನೋಡ್ತಾ ಇರೋ ಟೆಕ್ ಬ್ಲಾಗ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ರಿಯಲ್ಮಿ ನಾರ್ಝೋ 20 ಪ್ರೋನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಂಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡ್ತಾ ತೋರಿಸ್ತಾ ಇದೀನಿ. ನೀವು ನೋಡ್ಬೋದು ಇಲ್ಲಿ ನಾರ್ಝೋ 20 ಪ್ರೋ ಅಂತ ಇದೆ, ಆಮೇಲೆ ರಿಯಲ್ಮಿ ಅಂತ ಕೂಡ ಬ್ರ್ಯಾಂಡ್ ಹಾಕಿದ್ದಾರೆ. ಇನ್ನು ಸೈಡಲ್ಲಿ ನೀವು ನೋಡಿದ್ರು ಅಲ್ಲೇ ರಿಯಲ್ಮಿ ನಾರ್ಝೋ 20 ಪ್ರೋ ಅಂತಾನು ಬ್ರ್ಯಾಂಡ್ ಆಗಿದೆ. ಇನ್ನು ಇಲ್ಲಿ ನೋಡಿದ್ರೆ ಇಲ್ಲಿ MRP ಬಂದ್ಬಿಟ್ಟು 16,999 ಅಂತ ಹಾಕಿದೆ. ನೀವಿನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ 65 ಸೂಪರ್ ಡಾಟ್ ಚಾರ್ಜರ್ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಎಲಿಲಿಯೋ G95 ಗೇಮಿಂಗ್ ಪ್ರೊಸೆಸರ್, ಮತ್ತೆ 90 Hz ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ, ಮತ್ತೆ ಇದರಲ್ಲಿ 48 ಮೆಗಾ ಪಿಕ್ಸೆಲ್ ಕ್ವಾಡ್ ಕ್ಯಾಮ್ರಾ ಕೂಡ ಇದೆ. ಸೊ ಇದರಲ್ಲಿ ಆಂಡ್ರಾಯ್ಡ್ 10 ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಇದರಲ್ಲಿ ಆಂಡ್ರಾಯ್ಡ್ 10 ಲೇಟೆಸ್ಟ್ ವರ್ಷನ್ ಸಾಫ್ಟ್ವೇರ್ ಆಂಡ್ರಾಯ್ಡ್ 10. ಸೊ ನಿಮ್ಗೆ ಅನ್ಬಾಕ್ಸ್ ಮಾಡಿದ ಇದ್ರ ಬಗ್ಗೆ ನಾನು ಫುಲ್ಲು ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ರಿಯಲ್ಮಿ ನಾರ್ಝೋ 20 ಪ್ರೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸೊ ನೀವು ನೋಡ್ಬೋದು ಇಲ್ಲಿ ರಿಯಲ್ಮಿ ಅಂತ ಒಂದು ಇದು ಬ್ರ್ಯಾಂಡಿಂಗ್ ಇದೆ. ವೆಲ್ಕಮ್ ಟು ರಿಯಲ್ ಫ್ಯಾಮಿಲಿ ರಿಯಲ್ಮಿ ಅಂತ ಒಂದು ಬ್ರ್ಯಾಂಡಿಂಗು. ಮತ್ತು ಇಲ್ಲಿ ನೋಡ್ರಿ ಇನ್ನೊಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸು, ಸೊ ಇದು ನೋಡ್ಬೋದು ಗ್ರೇ ಕಲರ್ ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ ಇದು. ಸೊ ಆಮೇಲೆ ಇನ್ನು ಆ್ಯಸ್ ಯೂಶುವಲ್ ಡಾಕ್ಯುಮೆಂಟ್ಸು ಆ್ಯಂಡ್ ಕ್ವಿಕ್ ಗೈಡ್. ಸೊ ಇದು ಗ್ರೇ ಕಲರ್ ಸಿಲಿಕಾನ್ ಕವರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಇದು ಗುಡ್ ಕ್ವಾಲಿಟಿನೇ. ಇನ್ನು ಬಂದರೆ ಡಿವೈಸು. ಇನ್ನು ಈ ಡಿವೈಸ್ ಪಕ್ಕ ನೋಡೋಕೆ ಹೋದರೆ ಡಿವೈಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲೊಂದು ಕವರು. ಸೊ ಇದು ನೋಡ್ಬೋದು ನೀವು ಸೂಪರ್ ಡಾಟ್ ಅಂತ ಚಾರ್ಜರು. ಇದು ಬಂದು 65 ವಾಟ್ಸ್ ಚಾರ್ಜರ್ ಫ್ರೆಂಡ್ಸ್. ಇದಂತೂ 65 ವಾಟ್ಸ್. ಇದು 0 to 100% ಚಾರ್ಜ್ ಆಗೋದಕ್ಕೆ ಜಸ್ಟ್ ಒಂದು 40 ಮಿನಿಟ್ಸ್ ಆದರೆ ಸಾಕು. 0 to 100% ಚಾರ್ಜ್ ಆಗಿಬಿಡುತ್ತೆ ಇದು. ಬಟ್ ಈ ಬಜೆಟಲ್ಲಿ 65 ವಾಟ್ಸ್ ಚಾರ್ಜ್ ಕೊಟ್ಟಿದ್ದಾರೆ ಅಂದರೆ ತುಂಬಾ ಗ್ರೇಟು. ಸೂಪರ್ ಆಗಿದೆ ಇದು ಮಾತ್ರ. ನೀವು ಆ್ಯಕ್ಚುಲಿ ಇದು ಚಾರ್ಜರ್ ಸಪ್ರೇಟಾಗಿ ಬೈ ಮಾಡಬೇಕು ಅಂದ್ರೆ ತುಂಬ ಕಾಸ್ಟ್ಲಿ ಬಿಡುತ್ತೆ. ಸೊ ಇನ್ನು ನೀವು ನೋಡ್ಬೋದು ಇದು ಟೈಪ್ ಸಿ ಕೇಬಲ್. ಒಂದು ಟೈಪ್ ಸಿ ಅಂದರೆ ಒಂದು ಸೈಡ್ ಟೈಪ್ ಸಿ ಬರುತ್ತೆ, ಇನ್ನೊಂದು ಸೈಡ್ ಟೈಪ್ ಎ ಕೇಬಲ್ ಬರುತ್ತೆ. ಇನ್ನು ಆ್ಯಸ್ ಯೂಶುವಲ್ ಒಂದು ಸಿಮ್ ಕಾರ್ಡ್ ಇಜೆಕ್ಟರ್ ಅಷ್ಟೇ. ಇನ್ನು ಡಿವೈಸ್ನ ತೆಗೆಯೋದಾದರೆ ತೆಗೆದು ತೋರಿಸ್ತೀನಿ. ಥರ ಚೆನ್ನಾಗಿ ಮಾಡಿದ್ದಾರೆ ಡಿವೈಸ್ ಕೂಡ. ನೀವು ನೋಡ್ಬೋದು ಒಂಥರ ಬ್ಯಾಕ್ ಸೈಡ್ ಫಿನಿಶಿಂಗ್ ನೋಡೋದಾದರೆ ಒಂಥರ ಹ್ಯಾರೋ ಮಾರ್ಕ್ ಥರ ಬರುತ್ತೆ. ಒಂಥರ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಒಂಥರ ಗ್ಲಾಸಿ ಫಿನಿಶು. ಇದು ಬಂದು ಪ್ಲಾಸ್ಟಿಕ್ ಇದು. ಬಟ್ ಇದು ಕಂಪ್ಲೀಟ್ಲಿ ಇದು ಪ್ಲಾಸ್ಟಿಕ್ಕು. ಬಟ್ ಇದೇನಂದರೆ ಗ್ಲಾಸಿ ಫಿನಿಶ್ ಕೊಟ್ಟಿರೋದ್ರಿಂದ ಪ್ಲಾಸ್ಟಿಕ್ಕು ಬೇಗ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದರೂ ನಾವು ಕೇಸಸ್ ಹಾಕಬೇಕು, ಯಾಕಂದರೆ ಇದರಲ್ಲಿ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಆಗೋಲ್ಲ. ಸೊ ಬೇಗ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಇನ್ನು ನೀವು ನೋಡ್ಬೋದು ಇಲ್ಲೊಂದು ಬ್ರ್ಯಾಂಡಿಂಗ್ ಹಾಕಿದೆ ನಾರ್ಝೋ ಅಂತ ಅವ್ರದ್ದು, ರಿಯಲ್ಮಿ ಅವ್ರದ್ದು. ಸೊ ಇಲ್ಲಿ ನೋಡ್ಬೋದು ನೀವು 4 ಕ್ಯಾಮ್ರಾಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನು ಡಿಸ್ಪ್ಲೇ ನೀವು ನೋಡ್ಬೋದು ಮುಂದೆಗಡೆ ಒಂದು ಪಂಚೋಲ್ ಕ್ಯಾಮ್ರಾ ಬರುತ್ತೆ ಇದಕ್ಕೆ ಫ್ರಂಟ್ ಸೈಡು. ಇನ್ನು ಮೇಲ್ಗಡೆ ನೋಡೋದಾದರೆ ಇಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನೂ ಕಾಣಿಸ್ತಿಲ್ಲ. ಸೊ ಇಲ್ಲಿ ಫುಲ್ ಪ್ಲೈನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲೊಂದು ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನದೊಂದು ಒಪಿನಿಯನ್ನು. ಸೊ ಇಲ್ಲೊಂದು ಇನ್ನು ಸೈಡ್ ನೋಡೋದಾದರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬರುತ್ತಿದ್ದು. ನಾರ್ಮಲ್ಲು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಪ್ಲಸ್ ಪವರ್ ಬಟನ್ ಇದು ಆ್ಯಕ್ಚುಲಿ ಇದು. ಇನ್ನು ಕೆಳಗಡೆ ಬಾಟಮಲ್ಲಿ ನೋಡೋದಾದ್ರೆ ಇಲ್ಲಿ ಸ್ಪೀಕರ್ ಗ್ರಿಲ್ಲು, ಮತ್ತು ಟೈಪ್ ಸಿ ಚಾರ್ಜಿಂಗ್ ಪೋರ್ಟು, ಮತ್ತು ಇದೊಂದು ನಾಯ್ಸ್ ಕ್ಯಾನ್ಸಲೇಷನು, ಮತ್ತು 3.5 ಹೆಡ್ಫೋನ್ ಜಾಕ್ ಬರುತ್ತೆ. ಇನ್ನು ಸೈಡ್ ಕೂಡ ನೋಡೋದಾದ್ರೆ ನಿಮಗೆ ವಾಲ್ಯೂಮ್ ರಾಕರ್ ಆ್ಯಸ್ ಯೂಶುವಲ್ಲು ಕಾಣಿಸ್ತಿದೆಯೇನೋ. ಓಕೆ, ವಾಲ್ಯೂಮ್ ರಾಕರು ಸೈಡಲ್ಲಿ. ಮತ್ತು ಇಲ್ಲಿ ಸಿಮ್ ಇಜೆಕ್ಟರ್. ಈ ಸಿಮ್ ಇಜೆಕ್ಟರ್ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸೊ ಇದು ಬಂದು ಸಿಮ್ ಇಜೆಕ್ಟರು. ಓಕೆ, ನಾಟ್ ಬ್ಯಾಡ್. ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ 3 ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಿಮಗಿದೆ. ಸೊ 2 ಸಿಮ್ ಕಾರ್ಡ್ ಹಾಕ್ಕೊಂಡು ಡೆಡಿಕೇಟೆಡ್ SD ಕಾರ್ಡ್ ಹಾಕೊಬೋದು. ಅಪ್ ಟು 256 GB ಸಪೋರ್ಟ್ ಮಾಡುತ್ತೆ ಇದು ಕೂಡ ಈ ಫೋನು. ಸೊ ಇದೊಂದು ತುಂಬ ಚೆನ್ನಾಗಿದೆ. ನಾರ್ಮಲಿ ನಾನು ಕೆಲವು ಫೋನ್ಸ್ ನೋಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಅನ್ಬಾಕ್ಸ್ ಮಾಡಬೇಕಾದ್ರೆ ಕೂಡ ಹೈಬ್ರಿಡ್ ಸ್ಲಾಟ್ ಕೊಟ್ಟಿದ್ರು. ಸೊ ಹೈಬ್ರಿಡ್ ಸ್ಲಾಟ್ ಅಂದರೆ ನಿಮಗೆ
ಸಿಮ್ ಕಾರ್ಡ್ ಹಾಕೊಬೇಕು, ಇಲ್ಲಾಂದರೆ SD ಕಾರ್ಡ್ ಹಾಕೊಬೇಕು, ಯಾವ್ದಾದ್ರು ಒಂದು ಹಾಕೊಬೇಕು. ಸೊ ಡ್ಯೂಯಲ್ ಸಿಮ್ ಒಟ್ಟಿಗೆ ಹಾಕೊಳಕ್ಕಾಗಲ್ಲ. ಫ್ರೆಂಡ್ಸ್, ಇವಾಗ ನಾನು ಡಿಸ್ಪ್ಲೇ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. 90 Hz ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ, 6.5 ಇಂಚಸ್. ಮತ್ತೆ ಇದರಲ್ಲಿ ಬಂದು ಮೀಡಿಯಾ ಟೆಕ್ ಹೆಲಿಲಿಯೋ G95 ಆಕ್ಟಾ ಕೋರ್ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ, 64GB ಮತ್ತೆ 6GB ರ್ಯಾಮು, ಮತ್ತೆ 128GB ಮತ್ತೆ 8GB ರ್ಯಾಮು, ಮತ್ತೆ 2 ಸಿಮ್ ಸ್ಲಾಟ್ಸ್ ಪ್ಲಸ್ 1 ಡೆಡಿಕೇಟೆಡ್ ಮೈಕ್ರೋ SD ಸ್ಲಾಟ್ಸ್, 48 MP ಕ್ಯಾಮ್ರಾ, 8 MP ವೈಡ್ ಆಂಗಲ್, ಮತ್ತೆ 2 MP ಮ್ಯಾಕ್ರೋ, 2 MP ಡೆಪ್ತ್. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP ಮತ್ತೆ 4000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಮತ್ತೆ ಲೇಟೆಸ್ಟ್ ಆಂಡ್ರಾಯ್ಡ್ ಬಂದ್ಬಿಟ್ಟು ಆಂಡ್ರಾಯ್ಡ್ 10 ಮತ್ತೆ 65 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್. ಓಕೆ, ಇವಾಗ ನೀವು ನೋಡ್ಬೋದು, ಇವಾಗ ಡಿವೈಸ್ ಆನ್ ಮಾಡಿದ್ದೀನಿ. ಇದನ್ನು ಡಿವೈಸ್ ಆದ್ಮೇಲೆ ಯೂಸರ್ ಇಂಟರ್ಫೇಸ್ ಈ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಇದು ಬಂದು 6.5 ಇಂಚಸ್ ಡಿಸ್ಪ್ಲೇ ಬರುತ್ತೆ ಇದು. ಸೊ ಪ್ಲಸ್ 90 Hz ಸ್ಕ್ರೀನ್, ಇದು ಫುಲ್ HD ಪ್ಲಸ್ ಕೂಡ. ಸೊ 90 Hz ಸ್ಕ್ರೀನ್ ಅಂದರೆ ನೀವು ನೋಡ್ಬೋದು ಒಂಥರ ತುಂಬ ಸ್ಮೂತಾಗಿರುತ್ತೆ ಈ ಸ್ಕ್ರೀನ್ ಯೂಸ್ ಮಾಡೋದಕ್ಕೆ ಕೂಡ. ಸೊ ಅಷ್ಟೊಂದು ಏನು ಲ್ಯಾಗಿ ಆಗಿರಲ್ಲ. ಸೊ ಇದೊಂದು ತುಂಬಾ ಚೆನ್ನಾಗಿದೆ. ನಂಗೆ 90 Hz ಸ್ಕ್ರೀನ್ ಕೂಡ ಕೊಟ್ಟಿರೋದ್ರಿಂದ ಫಾರ್ ಗೇಮಿಂಗಿಗೆ ತುಂಬಾ ಈಸಿ ಆಗುತ್ತೆ. ಒಂಥರ ತುಂಬ ಸ್ಮೂತಾಗಿರುತ್ತೆ ಸರ್ಫೇಸು ಯೂಸ್ ಮಾಡೋದಕ್ಕೆ. ಇನ್ನು ಇದು ನೀವು ನೋಡಿದ್ರೆ ಇದರಲ್ಲಿ ಬಂದು ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ ಬಂದ್ಬಿಟ್ಟು 10 ಬರುತ್ತೆ. ಇದರಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ ಬಂದು ಔಟ್ ಆಫ್ ದ ಬಾಕ್ಸಲ್ಲಿ. ಸೊ ಆ್ಯಂಡ್ರಾಯ್ಡ್ ಬಂದ್ಬಿಟ್ಟು 10 ವರ್ಷನ್ ಬರುತ್ತೆ ಇದರಲ್ಲಿ OS. ಸೊ ಇನ್ನು ಇದರಲ್ಲಿ ರಿಯಲ್ಮಿ ಸಾಫ್ಟ್ವೇರ್ ಬಂದ್ಬಿಟ್ಟು, ಇದಕ್ಕೆ ಸಾಫ್ಟ್ವೇರ್ ಬಂದು ರಿಯಲ್ಮಿ ಅವ್ರದ್ದೇ ಒಂದು UI ಇದು. ಸೊ ಇನ್ನೂ ಅಪ್ಡೇಟ್ ಇದೆ ಪ್ಯಾಚಸ್, ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಬೇಕಾದರೆ. ಸೊ ಇದನ್ನು ಅಪ್ಡೇಟು. ಸೊ ಆ್ಯಂಡ್ರಾಯ್ಡ್ ಬಂದ್ಬಿಟ್ಟು 10 ಮತ್ತು ಇದ್ರದ್ದು ಲೇಟೆಸ್ಟ್ ಸೆಕ್ಯೂರಿಟಿ ಪ್ಯಾಚ್ ಬಂದ್ಬಿಟ್ಟು ಆಗಸ್ಟ್ ಅಲ್ಲಿ ಅಪ್ಡೇಟ್ ಆಗಿದೆ, ಮತ್ತೆ ಬರ್ತಾ ಇರುತ್ತೆ ಇದು. ಸೊ ನೆಟ್ಟಿಗೆ ಕನೆಕ್ಟ್ ಆದರೆ, ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ಅಪ್ಡೇಟ್ ಪ್ಯಾಚಸ್ ಬರುತ್ತೆ. ಸೊ ಇವಾಗ ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಒಂಥರ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ರೆಸ್ಪಾನ್ಸಿಗೆ ಕೂಡ ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಫೋಟೋಸ್ ಆಗಿರಲಿ, ಇನ್ನು ಪ್ರತಿಯೊಂದು ನಾನೊಂದು ಸ್ಯಾಂಪಲ್ ಫೋಟೋಸ್ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಇವಾಗ ನಾನು ಕೆಲವು ಸ್ಯಾಂಪಲ್ ಫೋಟೋಸ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಒಂದು ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು. ನಾನು ಕೆಲವು ಪೋರ್ಟ್ರೇಟ್ ಫೋಟೋಸ್ನ ಹಿಡ್ದಿದ್ದೀನಿ. ಸೊ ಆಮೇಲೆ ಮ್ಯಾಕ್ರೋ ಫೋಟೋಸ್ ಕೂಡ ನಾನು ಕೆಲವು ಹಿಡ್ದಿದ್ದೀನಿ. ನನಗೇನೋ ಮ್ಯಾಕ್ರೋ ಫೋಟೋಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಅನಿಸ್ತು ಅಷ್ಟೇ. ಸೊ ಪರವಾಗಿಲ್ಲ, ಬಟ್ ಇನ್ನು ಸ್ವಲ್ಪ ಇಂಪ್ರೂವ್ ಆಗಿದ್ರೆ ಚೆನ್ನಾಗಿರೋದು. ಮತ್ತು ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಸೆಲ್ಫಿ ನೀವು ನೋಡ್ಬೋದು ಯಾವ ಥರ ಕ್ಲಾರಿಟಿ ಬರುತ್ತೆ, 16 MP. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.